ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ ನನ್ನ ಫೇವ್ರೇಟ್ ದೇವರಿದು ಆಂಜನೇಯ ಸ್ವಾಮಿ. ಇವತ್ತು ಲಾಕ್ ಮಾಡಿಬಿಟ್ಟಿದ್ರೆ ಸಂಡೇ ಅಂತ. ಸಾಟರ್ಡೆ ತೆಗಿತಾರೆ ಆ್ಯಕ್ಚುಲಿ. ಕಾಣಿಸ್ತಾ ಇಲ್ಲಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ದೇವರು. ಬಟ್ ದೇವಸ್ಥಾನ ಇದು ನಮ್ಮೂರ ಹತ್ರ ಇರುವಂಥ ದೇವಸ್ಥಾನ. ನಾನು ಯಾವಾಗೂ ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಮತ್ತು ನಮ್ಮ ಶಾಲೆಯಲ್ಲಿ ಟೆಸ್ಟ್ ಎಲ್ಲ ಮಾಡೋರು. ಆ ಟೆಸ್ಟಲ್ಲಿ ನನಗಿಷ್ಟೇ ಮಾರ್ಕ್ಸ್ ಬೇಕು, ನನಗಿಷ್ಟೇ ಮಾರ್ಕ್ಸ್ ಕೊಡಿದ್ದೇವ್ರೆ ಅಂತ ಕೇಳ್ಕೊತಿದ್ದೆ. ಆವಾಗ ಚೆನ್ನಾಗಿ ಓದ್ಕೊಂಡು ಹೋಗ್ತಿದ್ದೆ. ಆವಾಗ ನನಗೆ ಅಷ್ಟೇ ಮಾರ್ಕ್ಸ್ ಬರ್ತಿತ್ತು. ಹಂಗೆ ಅದಕ್ಕೆ ನನ್ನ ಆಸೆ ಎಲ್ಲ ನೆರವೇರಿಸುವಂಥ ದೇವರಿವರು. ಎಲ್ಲರೂ ಬೇಡ್ಕೊಳ್ಳಿ, ಜೈ ಹನುಮಾನ್ ಅಂತ ಅನ್ನಿ. ಒಂದು ಸತಿ ನೀವು ಏನಾದರೂ ಆಸೆ ಇದ್ದರೆ ಕೇಳ್ಕೊಳ್ಳಿ, ಈಡೇರಿಸ್ತಾರೆ ಅಂಥ ದೇವರು. ಇದು ತುಂಬ ಒಂದು 20-30 ವರ್ಷಗಳ ಬ್ಯಾಕ್ ಇದು ಕಟ್ಸಿರೋದು. ಆ್ಯಕ್ಚುಲಿ ಯಾರಪ್ಪ ಅಂತಂದರೆ ನಮ್ಮೂರಲ್ಲೊಬ್ಬರು ಅವ್ರ ಮಗಳಿಗೆ ಮಾತಾಡೋಕ್ಕೆ ಬರಲ್ಲ. ಸೊ ಮಾತಾಡೋಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಯಪ್ಪ ಕಟ್ಸಿರೋದು. ಬಟ್ ಅವರು ಹುಡುಗಿಗೆ ಸ್ವಲ್ಪ ಮಾತಾಡೋಕ್ಕೆ ಆಮೇಲೆ ಬಂದಿಲ್ಲ. ಆದ್ರೂ ನಮಗೆಲ್ಲ ನನ್ನ ಆಸೆಗಳನ್ನು ನೆರವೇರಿಸಿದ್ದಾರೆ. ನಾನಂತೂ 8th 9th 10th ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಕೆಲವ್ರು ಹೇಳ್ತಾಯಿದ್ರು, ನಮ್ಮ ಸೀನಿಯರ್ಸು ಅವರು ಏನಪ್ಪ ಅಂತಂದರೆ ಯಾರು ಸ್ಕೂಲು ಚೆನ್ನಾಗಿ ಟೀಚರ್ಸ್ ಚೆನ್ನಾಗಿಲ್ಲ ಅಂತ ಹೇಳೋರು. ಅವಾಗ ನಾನು ದೇವ್ರನ್ನಲ್ಲಿ ಬೇಡ್ಕೊಂಡೆ, ದೇವರೇ ನನಗೆ ಒಳ್ಳೆ ಟೀಚರ್ಸ್ ಬೇಕು, ವಿದ್ಯಾವಂತಲಾಗಬೇಕು, ನಾನು ಬುದ್ಧಿವಂತ ಆಗಬೇಕು, ಅದಕ್ಕೋಸ್ಕರ ಒಳ್ಳೆ ಟೀಚರ್ಸ್ನ ಕೊಡು ಅಂತಂದರೆ ಆಮೇಲೆ ಒಳ್ಳೆ ಟೀಚರ್ಸ್ ಬಂದರು, ಚೆನ್ನಾಗಿ ಹೇಳ್ಕೊಟ್ರು. ಸೊ ಮತ್ತು ನಾನು 10th ಸ್ಕೂಲ್ಗೆ ನಾವು ಫಸ್ಟು ಸೆಕೆಂಡ್ ತರ್ಡಲ್ಲಿ ಸೆಕೆಂಡ್ ನಾನು ಆ ಥರ ಓದಿದೆ. ನೋಡಿ, ಈ ಥರ ದಾಸವಾಳ ಎಲ್ಲ ಗಿಡ ಇದೆ. ಹನುಮಂತನ ದೇವಸ್ಥಾನ, ನಮ್ಮೂರಲ್ಲಿರುವಂಥ ದೇವಸ್ಥಾನ ಇದು. ತುಂಬ ಒಳ್ಳೆ ದೇವರು. ಏನಾದರೂ ಬೇಡ್ಕೊಂಡ್ರೆ ಏನಾದರೂ ನಿಮ್ಮ ಆಸೆ ನೆರವೇರಿಸ್ತಾರೆ ಆ ಥರ ದೇವರು. ಮತ್ತು ಇಲ್ಲಿ ನಾಗರಕಲ್ಲಿದೆ. ಈ ಥರ ಒಳ್ಳೆ ದೇವರಮ್ಮ ನಮ್ಮ ದೇವಸ್ಥಾನ ಇದು. ಹಾಗೆ ಆಸೆಗಳನ್ನು ಮತ್ತು SLCಯಲ್ಲಿ ನಾನು ಇಷ್ಟು ಆಸೆ ಕೊಡಿ ಅಂತ ಬೇಡ್ಕೊಂಡಿದ್ದೆ. ಫಸ್ಟ್ ಕ್ಲಾಸ್ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಫಸ್ಟ್ ಕ್ಲಾಸೇ ಬಂದೆ ನಾನು. ಮತ್ತು ನೋಡಿ, ಈ ಥರ ಎಲ್ಲ ಹೂವೆಲ್ಲ ಇಲ್ಲಿದೆ, ಚೆನ್ನಾಗಿದೆ. ಎಲ್ಲೋ ಕಲರ್ ಹೂವು. ಸೂಪರಾಗಿದೆಯಲ್ಲ. ಎಸ್. ಮತ್ತು ಇಲ್ಲೊಂದು ಕೊಳ ಇದೆ, ದಾಸವಾಳ ಗಿಡ ಎಲ್ಲ ಇದೆ. ಮತ್ತು ತೆಂಗಿನ ಮರ ಎಲ್ಲ ಇದೆ. ಇಲ್ಲೊಂದು ತೆಂಗಿನ ಮರ. ಇದೆಲ್ಲ ನಮ್ಮ ಊರಿನ, ಇದು ರೋಡಲ್ಲಿರುವಂಥ ದೇವಸ್ಥಾನ. ನೋಡಿ, ಈ ಥರ ನಾವು ಈ ಊರಿಗೆ, ನಮ್ಮ ಊರಿನ ಒಳಗಡೆ ಹೋಗೋದು. ಮತ್ತು ನಾವು ಊರಿಂದ ಈ ಕಡೆ ಪೂರ್ತಿ ಕ್ಯಾಸಂಬಳ್ಳಿ ಹೋಗ್ತಿದ್ವಿ, ನಡ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ ಹೋಗುವಾಗ. ಇದೇ ರೋಡು. ಇದು ನಮ್ಮ ದೇವಸ್ಥಾನ, ಜೈ ಹನುಮಾನ್ ದೇವಸ್ಥಾನ. ಥ್ಯಾಂಕ್ ಯು.